ಜಾಗ ರಾಜ್ಕುಮಾರ್ ಅವರು ಬಂದು ಹೋಗಿರೋ ಜಾಗ. ಅವ್ರ ಮಾಲೀಕರಿಗೂ ಗೊತ್ತಿರಬೇಕು, ಯಾಕಂದರೆ ರಾಜ್ಕುಮಾರ್ ಅವರು, ಸರೋಜಾ ದೇವಿ ಅವರೆಲ್ಲ ಬಂದು ಹೋಗಿರೋ ಜಾಗ ಇದು. ಅವರು ತುಂಡು ಬಟ್ಟೆಗಳ ಹಾಕ್ಕೊಂಬರ್ಬೇಕು, ಆಫೀಸಲ್ಲಿ ಬರಬೇಕು, ಕ್ರೆಡಿಟ್ ಕಾರ್ಡ್ಗಳನ್ನು ಉಜ್ಜಬೇಕು ಅಂತಲೇ ಮಾಡಿರೋದು ಇದು. ಅವ್ರದ್ದು ಜಿ ಟಿ ಮಾಲ್ ಅವ್ರದ್ದು, ರೈತರದಲ್ಲ. ಏನು ಹೇಳ್ತೀರಾ? ಅವ್ರ ಹತ್ರನೂ ದುಡ್ಡಿದೆ, ರೈತರ ಹತ್ರ ದುಡ್ಡಿಲ್ಲ ಅಂದ್ಕೊಳ್ಳೋದು ತಪ್ಪು. ಅವರು ಇವಾಗ ಭೂಮಿ ಮಾರಿದ್ರೆ ಅವ್ರ ಹತ್ರ ಕೋಟಿಗಟ್ಟಲೆ ದುಡ್ಡು ಇರಲ್ವಾ? ರೈತರು ಇರೋದ್ರಿಂದನೇ ನಮ್ಮ ಇದಕ್ಕೆ ಏನು ಹೇಳ್ತೀರಾ? ಅವರೇ ಇಲ್ಲ ಅಂದ್ರೆ ನಾವಿಲ್ಲ, ಏನು ಹೇಳ್ತೀರಾ? ರೈತರಿಗೆ ಇಲ್ಲೇ ಅಂತಲ್ಲ, ರೈತರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಗೌರವ ಸಿಗಬೇಕು. ಇವತ್ತಿಗೆ ಎಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಸಲುವಾಗಿ ಕಷ್ಟಪಟ್ಬಿಟ್ಟು ಅವ್ರು ಬೆಳೆ ಬೆಳೀತಾ ಇದ್ದಾರೆ. ಅಂಥವ್ರಿಗೆ ನ್ಯಾಯ ಸಿಗಬೇಕು, ಅವರಿಗೆ ಪ್ರತಿಯೊಂದು ಕಡೆ ಗೌರವ ಸಿಗಬೇಕು. ಸರ್, ಇದೇ ಜಿ ಟಿ ಮಾಲ್ ಅಲ್ಲಿ 7 ದಿವಸ 2 ಡೇಸ್ ಹಿಂದೆ ಒಬ್ರು ರೈತರು ಬರ್ತಾರೆ, ಅವ್ರನ್ನ ಸಿಬ್ಬಂದಿಗಳು ಹಲೋ ಮಾಡಲ್ಲ, ಒಳಗಡೆ ಮಾಲ್ ಒಳಗಡೆ ಬಿಡಲ್ಲ. ಏನ್ ಅನ್ಸ್ತು ಅದು ದೃಶ್ಯ ನೋಡಿ ನಿಮಗೆ? ರೈತರು ಅಂದರೆ ನಮ್ಮ ದೇಶದ ಅನ್ನದಾತ. ಅವರು ಇಲ್ಲಿ ಈ ಜಿ ಟಿ ಮಾಲ್ ಇರೋದು ನಮ್ಮ ಗ್ರಾಮೀಣ ಭಾಗಕ್ಕೆ ಸೇರಿದ್ದು. ಯಾಕಂದರೆ ಇಲ್ಲಿ ಮಾಗಡಿ, ಸೋಲೂರು, ಕುಣಿಗಲ್ ಈ ಕಡೆ ಜನ ಓಡಾಡುವಂಥ ಜಾಗ. ಇಲ್ಲಿ ಅಂಥ ರೈತರು ಬರೋ ಜಾಗ. ಇಲ್ಲಿ ಯಾವುದೋ IT-BT ಜನ ಬರೋದು ಕಮ್ಮಿ ಜಿ ಟಿ ಮಾಲಲ್ಲಿ. ಮೇಲಾಗಿ ಈ ಜಾಗ ರಾಜ್ಕುಮಾರ್ ಅವರು ಬಂದು ಹೋಗಿರೋ ಜಾಗ. ಅವ್ರ ಮಾಲೀಕರಿಗೂ ಗೊತ್ತಿರಬೇಕು, ಯಾಕಂದರೆ ರಾಜ್ಕುಮಾರ್ ಅವರು, ಸರೋಜಾ ದೇವಿ ಅವರೆಲ್ಲ ಬಂದು ಹೋಗಿರೋ ಜಾಗ ಇದು. ಈ ಜಾಗದಲ್ಲಿ ಈ ಥರ ಆಗಬಾರ್ದಾಗಿತ್ತು ಅಂತ ನನ್ನಿದು. ರೈತರಿಗೆ ಅವಮಾನ ಆಗಿರೋ ಜಾಗದಲ್ಲಿ ಯಾವತ್ತೂ ಏಳಿಗೆ ಆಗಲ್ಲ. ಪ್ಲಸ್ ನಮ್ಮ ರಕ್ಷಣಾ ವೇದಿಕೆಯವರು ಈ ಬಗ್ಗೆ ನಿನ್ನೆ ಎಲ್ಲ ಹೋರಾಟ ಮಾಡಿಬಿಟ್ಟು ರೈತರಿಗೆ ಸನ್ಮಾನ ಮಾಡಿದ್ದಾರೆ. ರೂಪೇಶ್ ಗೌಡ್ರು ರೈತರಿಗೆ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಸನ್ಮಾನ ಮಾಡಿದ್ದಾರೆ. ಅದು ತುಂಬ ಖುಷಿ ವಿಚಾರ. ಈ ಥರ ಮಾಲೀಕರು ಇನ್ನು ಮುಂದೆ ಆದರೂ ಎಚ್ಚೆತ್ಕೊಂಡು ಎಲ್ಲರಿಗೂ, ರೈತರಿಗೆ, ಸಾಮಾನ್ಯ ವರ್ಗದವರಿಗೆ ಯಾವುದೇ ತೊಂದರೆ ಆಗದೆ ಇರೋ ಥರ ಕ್ರಮ ತಗೊಳ್ಬೇಕಂತ ನನ್ನ ಆಸೆ ಅಷ್ಟೇ. ರೈತರಿಗೆ ಅವಮಾನ ಮಾಡಿದ್ದಕ್ಕೆ ಕೋರ್ಟ್ ಇವಾಗ ಜಿ ಟಿ ಮಾಲ್ಗೆ ಏನು 7 ದಿವಸ ಕ್ಲೋಸ್ ಮಾಡಬೇಕು ಅಂತ ಒಂದು ಆದೇಶನ ಹೊರಡಿಸಿದೆ. ಏನ್ ಅನ್ಸುತ್ತೆ ವಿಚಾರ ಕೇಳಿ? ನನಗನ್ಸಿದ ಮಟ್ಟಿಗೆ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಯಾಕಂದರೆ ಇದು ಅವ್ರದ್ದು ತೆರಿಗೆ ವಿಚಾರಕ್ಕೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇರ್ಬೋದು ಮೇಡಮ್, ಸಾರಿ, ನನಗೆ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನಮ್ಮದು ರಕ್ಷಣಾ ವೇದಿಕೆಯವರು ನಮ್ಮ ನಾರಾಯಣಗೌಡರ ನೇತೃತ್ವದಲ್ಲಿ ನಿನ್ನೆ ಎಲ್ಲ ಹೋರಾಟ ಮಾಡಿಬಿಟ್ಟು ಆ ರೈತರಿಗೆ ಏನು ಮಾಡಬೇಕು, ಸನ್ಮಾನ ಮಾಡಬೇಕು, ಅದ್ರ ಬಗ್ಗೆ ನಮ್ಮ ಬೆಂಗಳೂರು ನಗರ ಅಧ್ಯಕ್ಷರು ಧರ್ಮರಾಜ್ ಗೌಡರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ದಾರೆ ಮೇಡಮ್. ಹೋರಾಟ ಮಾಡಿಬಿಟ್ಟು ರೈತರಿಗೆ ಏನು ನ್ಯಾಯ ಸಿಗಬೇಕು ಅಂತ ಅದ್ರ ಬಗ್ಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆಲ್ಲ ಮನವಿ ಕೊಟ್ಟಿದ್ದೀವಿ. ಇನ್ನೊಂದು ಏನಂದ್ರೆ, ಈ ತರ ಮಾಲ್ಗಳಲ್ಲಿ ಏನು ಬಟ್ಟೆ ನೋಡಿ ಅಳಿಯೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ? ಅದೇ ಪ್ಯಾಷನ್ ಆಗಿ ಬಂದ್ರೆ, ಸ್ವಲ್ಪ ಏನೋ ಚೆನ್ನಾಗಿ ಕಾಣಿಸಿದ್ರೆ ಅವ್ರನ್ನ ಒಳಗಡೆ ಬಿಡೋದು. ಈ ತರ ರೈತರು ಲುಂಗಿ ಹಾಕೊಂಡು ಬಂದ ತಕ್ಷಣ, ಪಂಚೆ ಹಾಕೊಂಡು ಬಂದ್ರು ಅಂದ ತಕ್ಷಣ ಓಕೆ ಅವ್ರನ್ನ ಕೀಳಾಗಿ ನೋಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ? ಮೇಡಮ್, ಇದು ಮಾಲ್ ಸಂಸ್ಕೃತಿನೇ ವಿದೇಶಿ ಸಂಸ್ಕೃತಿ. ನಮ್ಮ ಇಂಡಿಯಾಗೆ ಇತ್ತೀಚೆಗೆ ತಾನೇ ಮಾಲ್ ಸಂಸ್ಕೃತಿ ಬಂದಿರೋದು. ಇಲ್ಲಿ ಬರ್ತಾ ಇರೋರೆಲ್ಲ ಆಲ್ಮೋಸ್ಟ್ IT-BT ಅವರಿಗಂತಲೇ ಮಾಡಿರೋದು ಇದು. ಅವರು ತುಂಡು ಬಟ್ಟೆಗಳ ಹಾಕ್ಕೊಂಬರ್ಬೇಕು, ಆಫೀಸಲ್ಲಿ ಬರಬೇಕು, ಕ್ರೆಡಿಟ್ ಕಾರ್ಡ್ಗಳನ್ನು ಉಜ್ಜಬೇಕು ಅಂತಲೇ ಮಾಡಿರೋದು ಇದು. ನಿಮ್ಮ ರೈತರು ಇಲ್ಲೆಲ್ಲಿ ಬಂದುಬಿಟ್ಟು ಕ್ರೆಡಿಟ್ ಕಾರ್ಡ್ ಉಜ್ತಾರೆ. ಅವ್ರ ಪಂಚೆ ಒಳಗಡೆ ಜೋಬಲ್ಲಿ ದುಡ್ಡು ತೊಗೊಂಡು ಬಂದುಬಿಟ್ಟು ವ್ಯಾಪಾರ ಮಾಡೋರು. ಅವ್ರ ಹತ್ರನೂ ದುಡ್ಡಿದೆ, ರೈತರ ಹತ್ರ ದುಡ್ಡಿಲ್ಲ ಅಂದ್ಕೊಳ್ಳೋದು ತಪ್ಪು. ಅವರು ಇವಾಗ ಭೂಮಿ ಮಾರಿದ್ರೆ ಅವ್ರ ಹತ್ರ ಕೋಟಿಗಟ್ಟಲೆ ದುಡ್ಡು ಇರಲ್ವಾ? ಅವರನ್ನು ಬಟ್ಟೆಯಲ್ಲಿ ಯಾರನ್ನಾದರೂ ಅಳೆಯೋದು ತಪ್ಪು. ಪ್ಲಸ್ ಅದರಲ್ಲೂ ಅನ್ನದಾತಗೆ ಅವಮಾನ ಮಾಡಿದರೆ ಇಡೀ ದೇಶಕ್ಕೆ ಮಾಡಿದ ಅವಮಾನ, ನಮ್ಮ ಇಡೀ ಅನ್ನಕ್ಕೆ ಮಾಡಿದ ಅವಮಾನ ಅಂತ ನನ್ನ ಭಾವನೆ ಮೇಡಮ್, ಅಷ್ಟೇ. ಇದು ಬೆಂಗಳೂರು, ಬೃಹತ್ ಬೆಂಗಳೂರು ಅಂತಾನೆ ಹೇಳ್ತೀವಿ ನಾವು. ಬಟ್ ಇದೇ ಬೃಹತ್ ಬೆಂಗಳೂರಲ್ಲಿ ಒಂದು ಮಾಲಲ್ಲಿ ನಮ್ಮ ದೇಶಕ್ಕೆ ಬೆನ್ನೆಲುವಾಗಿ ನಿಂತಿರೋದು ರೈತನಿಗೆ ಅವಮಾನ ಆಯಿತು ಅನ್ನೋದಿದ್ರೆ ಯಾವ ಥರ ಹೋಗ್ತಾ ಇದೆ ಸಮಾಜ, ಯಾವ ಥರ ಬೆಳೀತಾ ಇದೆ ಅಂತ ಅನ್ಸುತ್ತೆ ಮೇಡಮ್? ರೈತರಿಗೆ ಇಲ್ಲೇ ಅಂತಲ್ಲ, ರೈತರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಗೌರವ ಸಿಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ರೈತ ಈ ದೇಶದ ಬೆನ್ನೆಲುಬು. ಅವರಿಲ್ಲ ಅಂದರೆ ನಾವು ಒಂದು ಹಿಡಿ ಅನ್ನನೂ ತಿನ್ನೋಕ್ಕಾಗಲ್ಲ, ಅದು ಒಂದು ಖಂಡಿತ. ಇವತ್ತಿಗೆ ಎಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಸಲುವಾಗಿ ಕಷ್ಟಪಟ್ಬಿಟ್ಟು ಅವ್ರು ಬೆಳೆ ಬೆಳೀತಾ ಇದ್ದಾರೆ. ಅಂಥವ್ರಿಗೆ ನ್ಯಾಯ ಸಿಗಬೇಕು, ಅವರಿಗೆ ಪ್ರತಿಯೊಂದು ಕಡೆ ಗೌರವ ಸಿಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, 2 ದಿವಸದಿಂದ ಅದು ವಿಡಿಯೋ ನೋಡಿರ್ತೀರಾ, ಜಿ ಟಿ ಮಾಲ್ ಒಳಗಡೆ ಒಬ್ರು ರೈತರನ್ನ ಪಂಚೆ ಹಾಕೊಂಡು ಬಂದ್ರು ಅನ್ನೋ ಕಾರಣಕ್ಕೆ ಒಳಗಡೆ ಬಿಡೋದಿಲ್ಲ. ಏನ್ ಅನ್ಸುತ್ತೋ ಆ ವಿಡಿಯೋ ನೋಡಿ? ಅದೇ ಸಂಸ್ಕಾರ ನೋಡಬೇಕು ಹೊರತು ಬಟ್ಟೆ ನೋಡೋದು ಇದೆಲ್ಲ ಸಂಸ್ಕಾರ ಬೇಕು. ಏನು ಹೇಳ್ತೀರಾ? ನಮ್ಮ ಹಿರಿಯರ ಕಾಲದಿಂದ ಏನು ಬಂದೈತೋ
ಅವರು ಅದೇ ತದ್ದೇ ಇದರಲ್ಲಿ ಹೋಗ್ತಾ ಇರ್ತಾರೆ. ಏನು ಹೇಳ್ತೀರಾ? ಕರೆಕ್ಟಾ? ಕೋರ್ಟ್ ಇವಾಗ ಆದೇಶ ಹೊರಡಿಸಿದೆ 7 ದಿನ ಜಿಟಿ ಮಾಲ್ ಇದು ಕ್ಲೋಸ್ ಮಾಡಬೇಕು ಅಂತ ರೈತರಿಗೆ ಅವಮಾನ ಮಾಡೋದ್ರಿಂದ ಏನ್ ಅನ್ಸುತ್ತೆ ಕೋರ್ಟ್ ಬಗ್ಗೆ ಎಷ್ಟು ಖುಷಿ ಆಗುತ್ತೆ ಈ ತೀರ್ಮಾನದಿಂದ? ತಪ್ಪು ಅವ್ರದ್ದು, ಜಿ ಟಿ ಮಾಲ್ ಅವ್ರದ್ದು, ರೈತರದಲ್ಲ. ಏನು ಹೇಳ್ತೀರಾ? ಅವ್ರು ಹೆಂಗೆ ಬೆಳೆದಿರ್ತಾರೋ ಹೆಂಗೆ ಬರ್ತಾರೋ ಅವ್ರವ್ರ ಇದರಲ್ಲಿ ಹೋಗ್ತಾರೆ ಅಷ್ಟೇ. ಅದನ್ನು ನಾವು ಕಂಡುಹಿಡಿಯೋಕ್ಕೆ ಆಗಲ್ಲ. ಏನು ಹೇಳ್ತೀರಾ? ಇದೇ ಬೆಂಗಳೂರಲ್ಲಿ ರೈತರಿಗೆ ಅವಮಾನ ಆಗ್ತಾ ಇದೆ ಅಂದ್ರೆ ಯಾವ ತರ ಬೆಳೀತಾ ಇದೆ ಬೆಂಗಳೂರು, ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂತ ಅನ್ಸುತ್ತೆ? ರೈತರು ಇರೋದ್ರಿಂದನೇ ನಮ್ಮ ಇದಿಗೆ. ಏನು ಹೇಳ್ತೀರಾ? ಅವರೇ ಇಲ್ಲ ಅಂದ್ರೆ ನಾವಿಲ್ಲ. ಏನು ಹೇಳ್ತೀರಾ? ಎಲ್ಲರೂ ಸಾಫ್ಟ್ವೇರ್ ಎಲ್ಲರೂ ಅವರೇ ಆಗೋಗ್ಬಿಟ್ರೆ ಬೆಳೆ ಬೆಳೆಯೋರು ಯಾರು? ಏನು ಹೇಳ್ತೀರಾ? ಕರೆಕ್ಟಾ? ಹಾಂ ಹಾಂ.